ಪ್ರತಾಪ್ ಸಿಂಹರವರು ಮೈಸೂರಿನಲ್ಲಿ 2 ಅವಧಿಯಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡಿದರು. ಅವರಿಗೆ 3ನೇ ಬಾರಿಗೆ ಅವರಿಗೆ ಟಿಕೆಟನ್ನು ಕೊಡಲಿಲ್ಲ. ಮೈಸೂರಿನ ಮಹಾರಾಜರಾಗಿರ್ತಕ್ಕಂಥ ಯದುವೀರ ಒಡೆಯರಿಗೆ ಕೊಟ್ಟರು. ಅವರು ಅರಮನೆಯಲ್ಲಿ ಹಾಲು ಮೊಸರು ತುಪ್ಪ ತಿನ್ಕೊಂಡು ತೆಪ್ಪಗಿದ್ರು. ಇವರು ಅವ್ರನ್ನ ಕರ್ಕೊಂಡ್ಬಂದು MP ಮಾಡಿದ್ರು. ಈಗ ಅವರು ಮತ್ತೆ MP ಆದಮೇಲೆ ಮತ್ತೆ ಹೋಗಿ ಅರಮನೆಯಲ್ಲಿ ಸೇರಿಕೊಂಡು ಹಾಲು ಮೊಸರು ತುಪ್ಪ ತಿನ್ಕೊಂಡು ತೆಪ್ಪಗಿದ್ದಾರೆ. ಇದು ಇವರು ಮಾಡ್ತಕ್ಕಂಥ ರಾಜಕೀಯದ ಕೆಲಸ. ಇದು ಪ್ರತಾಪ್ ಸಿಂಹ ಅಂತ ಒಬ್ಬ ವ್ಯಕ್ತಿ, ಬಹುಶಃ ಅವ್ರಿಗೂ ಕೂಡ ಬಹಳಷ್ಟು ಬೇಜಾರಾಗಿರುತ್ತೆ. ಹಾಗೂ ಈ ಒಬ್ಬ ಸೂರ್ಯ ತೇಜಸ್ವಿ ಮತ್ತು ಪ್ರತಾಪ್ ಸಿಂಹರವರು ಹತ್ಕೊಂಡಿರ್ತಾರೆ ರಾಜಕೀಯ ಪಕ್ಷಗಳು ನಮಗಲ್ಲ ಅಂತ. ಈಗ ಏನಾಗುತ್ತೆ, ಸೂರ್ಯ ತೇಜಸ್ವಿಯವರಿಗೂ ಕೂಡ ಪಕ್ಷದಲ್ಲಿ ನಡೆಸಿರ್ತಕ್ಕಂಥ ಏನು ಒಂದು ಬೆಳವಣಿಗೆಗಳು, ಈ ಒಂದು ನಾಯಕರ ಸಣ್ಣತನಗಳು ಅವ್ರಿಗೂ ಕೂಡ ಬೇಸರವನ್ನು ತಂದಿದೆ. ಆದರೆ ಏನಾಗುತ್ತೆ ಅಂತಂದರೆ, ಅವರು ಹೇಳೋದಕ್ಕೆ ಹೋದರೆ, ಏನಪ್ಪ ನಿನಗೆ ಸಣ್ಣ ವಯಸ್ಸಲ್ಲೇ ನಾವು ನಿನ್ನನ್ನು MP ಮಾಡಿದ್ದೀವಿ, ನೀವು ನನಗೆ ಹೇಳಕ್ಕೆ ಬರ್ತೀಯಲ್ಲ ಅಂತಾರೆ. ಈ ರೀತಿಯಲ್ಲಿ ಆಡೋಕ್ಕಾಗದೆ, ಅನುಭವಿಸೋಕ್ಕಾಗದೆ ಬಹಳಷ್ಟು ಈ ನೊಂದ್ಕೊಂಡಿರ್ತಕ್ಕಂಥ ಈ ಒಬ್ಬರು